ಟು ಮೈ ಚಾನಲ್. ಯಾರೆಲ್ಲ ಮುದ್ದಕ್ ಮೀನ್ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ಲಾಗ್ ಮಾಡ್ತಿರೋ ಕಾರಣ ಅಂದರೆ ನನ್ನ ತಂಗಿ ಅವಾಗಿಂದ ನೋಡ್ಕೊಂಡು ಮೇಕಪ್ ಮಾಡಿ ಅಂತಿದ್ದು. ಸೊ ಈ ಕಾಸ್ಟ್ಯೂಮ್ಗೆ ಇವಾಗ ನಾನು ಸಿಂಪಲಾಗೆ ಮೇಕಪ್ ಮಾಡ್ತೀನಿ. ನನ್ನ ತಂಗಿಗೆ ಹೇಗೆ ಕಾಣಿಸ್ತಾಳೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಡೈಲಿ ಲಾಗ್ ಮಾಡಿ ಅಂತಿರ್ತಿರಲ್ಲ, ಇವಳು ಕೇಳ್ತಿರೋ ಕಾರಣಕ್ಕೋಸ್ಕರ ನಾನು ಇದನ್ನು ಒಂದು ಲಾಗ್ ಆಗುತ್ತಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಡ್ರೆಸ್? ಇಷ್ಟ ಆಯ್ತು ನನಗೆ. ಸೊ ಇವಾಗ ಇವಳಿಗೆ ಫುಲ್ ಇದೆಲ್ಲ ವೆಟ್ಟಿ ಶೂಲಿ ರಬ್ ಮಾಡಿ ಹೇಗೆ ಕಾಣಿಸ್ತಾಳೆ ಏನೋ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ಕಣ್ಕಪ್ ಹಾಕೋಬಿಟ್ಟಿದ್ದಾಳೆ ಸ್ವಲ್ಪ ಲೈಟಾಗಿ. ಪ್ಲಸ್ ನಾನೇನು ಮೇಕಪ್ ಕಲ್ತಿಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾಡ್ತೀನಿ. ಹೇಗಿದೆ ಅಂತ ನೀವೇ ಹೇಳಿ. ನೆಕ್ಸ್ಟು ನಿವ್ಯಾದು ನಾವು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡಲ್ಲ, ಇವಳು ಅದನ್ನೇ ಯೂಸ್ ಮಾಡೋದು ಅಲ್ಲ, ನಾನು ಇದೇನೋ ಯೂಸ್ ಮಾಡೋದು. ಇದು ಆಯಿಲ್ ಸ್ಕಿನ್ ಅವ್ರಿಗೆ ಚೆನ್ನಾಗಿರುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಅಷ್ಟು ಚೆನ್ನಾಗಿರೋಲ್ಲ. ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಎಸ್, ನನಗೇನು ಇಷ್ಟ ಆಗ್ತಿತ್ತು ಗೊತ್ತಾ, ಫಸ್ಟೆಲ್ಲ ನಿಮ್ಗೆ ಹೆಣ್ಪಪ್ಪು ಆದರೆ ರೆಡಿ ಮಾಡ್ಬೋದು, ಒಂದೇ ಥರ ಡ್ರೆಸ್ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ಹೆಣ್ಪಪ್ಪು ಹೋಗಿದೆ, ಅವಳಿಗೆ ರೆಡಿ ಮಾಡೋದು. ನನ್ನ ಫೋಟೋ ಎಲ್ಲ ರಿವ್ಯೂ ಮಾಡಾದ್ಮೇಲೆ ಅವಳಿಗೆ ಹೇಗೆಲ್ಲ ರೆಡಿ ಮಾಡ್ತೀನಿ, ಯಾವ ಕಾಸ್ಟ್ಯೂಮ್ಸ್ ಹಾಕ್ತೀನಿ ಅಂತ ನೀವೇ ನೋಡ್ಬೋದು. ನನಗೆ ಇವಾಗಲೇ ತಲೆ ಕೆಡಿಸ್ಕೊತೀನಿ, ನನ್ನ ಮಗಳಿಗೆ ಈ ಥರ ಬಟ್ಟೆ ತೊಗೋಬೇಕು, ಆ ಥರ ತೊಗೋಬೇಕು ಅಂತ. ಆದರೆ ಯಾವುದೂ ಚಿಕ್ಕ ಸೈಜು ಸಿಗ್ತಿಲ್ಲ ಗೈಸ್, ನಾವೇ ಸ್ಟಿಚ್ ಮಾಡಿಸ್ಬೇಕು. ಸೊ ಇವಾಗ 1 ಮಂತ್ 22ಗೆ ಇದೆಯಲ್ಲ, 1 ಮಂತ್ ಆಗುತ್ತಲ್ಲ, ಆವಾಗ ಅಂದ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಸೋಣ ಅಂತ. ಸ್ಟಿಚ್ಚಿಂಗ್ಗೆ ಅರ್ಜೆಂಟಿಗೆ ಯಾರೂ ಹೊಲ್ಕೊಡಲ್ಲ. ಸೊ ನೋಡೋಣ ಹೇಗಿರುತ್ತೋ ಏನೋ. 1 ಮಂತ್ಗೆ ಸೂರ್ಯ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ, ನನಗೂ ಗೊತ್ತಿಲ್ಲ. ಸ್ವಲ್ಪ ಲೈಟು ಬರ್ತೀನಿ. ನನ್ನ ಹತ್ರ ಇರೋದು ಇದೊಂದೇ, ಸೊ ನಾನು ಯೂಸ್ ಮಾಡಲ್ಲ. ಸೊ ಇದು ಮ್ಯಾಚ್ ಆಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಜಾಸ್ತಿ ವೈಟಾಗೆಲ್ಲ ಮಾಡಬಾರ್ದು, ನೀಟಾಗಿ ಸಿಂಪಲಾಗಿ ಮಾಡಬೇಕು. ನಾವು ಮೇಕಪ್ ಮಾಡಿದ್ದೀವೋ ಇಲ್ವೋ ಅಂತ ನೋಡ್ಕೋಬೇಕು. ನಮ್ಮ ಅತ್ತೆಗೆ ಮೇಕಪ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ಎಲ್ಲೋ ಮಾತಾಡು ನೀನೇ, ನಾನು ಏನು ಅನಿಸ್ತೈತೆ ನಿಮಗೆ? ಚೆನ್ನಾಗಿ ಖುಷಿ ಆಯ್ತಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಕ್ಯೂರಿಯಾಸಿಟಿ ಬೇರೆ ಇದೆ ನಿಮಗೆ. ಇವ್ರು ಡ್ಯಾಡಿ ನೋಡ್ತಾ ಇರ್ತಾರಲ್ಲ, ಅವರು ಏನು ಮೇಕಪ್ ಎಲ್ಲ ಉಳಿಸ್ಕೊಂಡಿದ್ಯಾ ಅಂತ. ನೆಕ್ಸ್ಟ್ ಲಾಗ್ ಬಂದ್ಬಿಟ್ಟು ಐಸ್ ಕ್ರೀಮ್ ಚಾಲೆಂಜ್ ಮಾಡಿದ್ದೀವಿ. ಅದು ಹೇಗಿದೆ ಅಂತ ನೀವೇ ನೋಡಿ. ಸೊ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಮೇಕಪ್ ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ. ಸಾರಿ ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿದೆ. ಜಾಸ್ತಿ ಆಯ್ತಾ ನಿಮಗೆ? ಏನಿಲ್ಲ. ಇವಳ ಮೇಕಪ್ ಮಾಡ್ಕೋತಾಳೆ ಸರಿ. ಫಸ್ಟು ಇವಳು ಮನೆಗೆ ಹೋದಾಗ ನಾನೇ ಇವಳಿಗೆ ಮೇಕಪ್ ಮಾಡ್ತಿದ್ದೆ. ಏನೇ ಒಂದು ಫಂಕ್ಷನ್ಸ್ ಇದ್ದರೆ ನಮ್ಮ ಅತ್ತೆ ಜೊತೆ ಹೋಗ್ತಿದ್ನಲ್ಲ, ಅವಾಗ ನಾನು ಸ್ವಲ್ಪ ಅವಳಿಗೆ ಮೇಕಪ್ ಮಾಡ್ತಿದ್ದೆ ಅಲ್ವಾ. ಎಷ್ಟೊಂದು ಸರಿ ಮಾಡಿದ್ದೀನಿ ಗೈಸ್, ಆದರೆ ವೀಡಿಯೋ ಮಾತ್ರ ಮಾಡ್ಕೊಂಡಿಲ್ಲ. ಅವಾಗ ನಾನು ಲಾಗ್ ಮಾಡ್ತಿದ್ನ ಇವಳು ಬರ್ಡೇಗೂ ನಾನು ಮೇಕಪ್ ಮಾಡಿದೆ ತಾನೇ. ಹೋದ ವರ್ಷ, ಈ ವರ್ಷ ನಾನು ಇರಲಿಲ್ಲ ಮೇಕಪ್ ಮಾಡೋದಕ್ಕೆ. ಹೋದ ವರ್ಷನೇ ನಾವು ಬಂದಿರಲಿಲ್ಲ.
ಸೊ ಫೈನಲಿ ಇವಾಗ ಫೌಂಡೇಶನ್ ಎಲ್ಲ ಹಾಕಾಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನೆಕ್ಸ್ಟು ಪೌಡರ್ ಹಾಕೋಣ. ನಮಗೂ ಇಷ್ಟ ಗರ್ಲ್ ಬೇಬಿ ಆಗಬೇಕು, ಯಾಕಂದರೆ ಅವ್ರಿಗೆ ಮೇಕಪ್ ಮಾಡ್ಬೋದು, ಡ್ರೆಸ್ಸಸ್ ಆಗಲಿಕ್ಕೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಹೊಲಿಸ್ಕೋಬೋದು ಅಂತ. ಸೊ ನಿಮ್ಗೆ ಯಾರು ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡೋರು ಗೊತ್ತಿದ್ರೆ ದಯವಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ. ಚೆನ್ನಾಗಿ ಸ್ಟಿಚ್ ಮಾಡೋರಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಾನು ಹುಡ್ತಾ ಇದ್ದೀನಿ, ಸೊ ಯಾವುದೂ ಸಿಕ್ಕಿಲ್ಲ, ನನಗೆ ಇಷ್ಟ ಆಗಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ, ಅವ್ರ ಹತ್ರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಸದ್ಯಕ್ಕೆ ಆಗಲ್ಲ ಅಂತ ನಾವೇನು ಯೂಸೇ ಮಾಡಲ್ಲ, ಹಂಗೆ ಇಟ್ಬಿಡ್ತೀವಿ. ನಾನು ಯಾವಾಗಾದ್ರು ಫಂಕ್ಷನ್ಸ್ಗೆ ಯಾವ್ದು ಹಾಕಿ ನಾನು ಮೇಕಪ್ ಮಾಡ್ಕೊಂಡ್ರೆ ಸುಳಿಬೇಕಲ್ಲ. ಏನು ಮೇಕಪ್ ಮಾಡ್ಕೊತಿಲ್ಲ, ಮೇಕಪ್ ಮಾಡ್ಕೊತಿಲ್ಲ. ಇವಾಗ ಇವಳೋಗಿ ರೇಗ್ಸಿ ಇಟ್ಬಿಡ್ತಿದ್ದ. ಇವಾಗ ಒಂದು ಏನಾರು ಇದ್ದಿದ್ರೆ, ಇವಾಗ ಅವನಿಲ್ಲ. ಇವಳು ಅವನಿಗೆ ಬೈಯೋದು, ಇವಳು ಅವನು ಇವನಿಗೆ ಬೈಯೋದು. ತೇಜುಗಿಂತ ಇವರಿಬ್ರು ಜಾಸ್ತಿ ಜಗಳ ಆಡ್ತಾರೆ ಗೈಸ್. ಅವರು ನಮ್ಮ ಅಮ್ಮನೂ ನಮ್ಮ ಅತ್ತೆನೂ ಮತ್ತು ನಾವು ಇಬ್ಬರು ನೋಡೋಕ್ಕಾಗಲ್ಲ ಇಬ್ಬರು ಜಗಳ. ಸೊ ಇವಾಗ ಸೈಜ್ ಐಗೆ ಸ್ವಲ್ಪ ಲೈಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಐಬ್ರೋ ಫಿಲ್ ಮಾಡೋಣ. ನಾನು ಮಾಡೋಷ್ಟು ಬಂದಂಗೆ ಮಾಡ್ತಿದ್ದೀನಿ, ಬೈಕಬೇಡಿ. ನನಗೇನು ಮಾಡೋಕ್ಕೆ ಬರುತ್ತೆ ಏನೋ. ಯಪ್ಪ ಒಬ್ಬ ಅಂತೂ ತುಂಬ ದೊಡ್ಡದು ವಯಸ್ಸು, ಬಳಿಯೋದೇ ಬೇಡ ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ ಅವರಿಗೆ. ನನಗೆ ಸ್ವಲ್ಪ ಐಬ್ರಲ್ಲಿ ಐಸ್ ಕ್ರೀಮ್ ಚಾಲೆಂಜಲ್ಲಿ ಇವಳು ಸರಿ ಎಷ್ಟು ಕಿತ್ತಾಡಿದ್ದಾರೆ ಗೊತ್ತಾ. ನಾಳೆ ಅಪ್ಲೋಡ್ ಮಾಡ್ತೀನಲ್ಲ ಅದನ್ನ ನೋಡಿ, ಸ್ವಲ್ಪನೇ ಇದು ಮಾಡಿರೋದು ನಾವು. ಬೇಡ ಸ್ವಲ್ಪ ಡ್ರೈ ಆಗ್ಬಿಟ್ಟು ನೆಕ್ಸ್ಟು ಐಲೈನರ್ ಹಾಕೋಣ. ನಮ್ಗೆ ಐಲೈನರ್ ಹಾಕೋದಂದ್ರೆ ತುಂಬ ಇಷ್ಟ. ಕಣ್ಮುಚ್ಚು. ಅವಳೇ ಕೇಳೋಣ ಲಾಸ್ಟಿಗೆ ಬಂತು ಇಷ್ಟ ಆಯ್ತಾ. ನೀವು ನಿಜ ಹೇಳಿ, ನಾನು ಚೆನ್ನಾಗಿ ಮೇಕಪ್ ಮಾಡಿದ್ದೀನ ಇಲ್ವಾ ಅಂತ. ಲಾಸ್ಟಲ್ಲಿ ಒಂದು ಫೋಟೋ ಕೂಡ ಹಾಕ್ತೀನಿ, ಚೆನ್ನಾಗಿದೆ ಏನಿಲ್ಲ ಅಂದರೆ ಇಲ್ಲ ಅಂತೇಳಿ. ಸೊ ಬೇಜಾರು ಏನಾಗಲ್ಲ. ಏನಕ್ಕ ಪ್ರೆಗ್ನೆಂಟ್ ಇಟ್ಕೊಂಡು ಈ ಥರ ಎಲ್ಲ ಮೇಕಪ್ ಮಾಡ್ತಿದ್ದೀರಾ ಅಂತ. ಇನ್ನೊಂದು ಸ್ವಲ್ಪ ಹಿಂಗೆ ಮೇಕಪ್ ಮಾಡೋ ಹುಚ್ಚು. ಹಾಗೆ ನಾನು ರೆಡಿ ಆಗೋಕ್ಕೆ ಇವಾಗ ಇಷ್ಟನೇ ಆಯ್ತಿಲ್ಲ. ಕಣ್ಬಿಡು. ಸೊ ಮೇಕಪ್ ಮಾಡ್ಕೊಂಡು ಕೂತಿದ್ದೀರಾ, ಮೇಕಪ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ಇವಳು ಯಾವಾಗಲೂ ಕೇಳ್ತಾ ಇದ್ದು ಮಾಡಿ ಅಂತ. ಅದಕ್ಕೆ ಆಯ್ತು ನನ್ನ ಪಾಪುನ ನಮ್ಮ ಅತ್ತೆ ಜೊತೆ ಮಲ್ಕೊಂಡಿದ್ದಾಳೆ, ನಮ್ಮ ಅಮ್ಮನ ಜೊತೆ. ಅವಳೇನು ಊಟ ಮಾಡಲ್ಲ, ಅವಳಿಗೆ ಹೊಟ್ಟೆ ತುಂಬ ಹಾಕ್ಬಿಟ್ಟು ಅವಳು ಪಾಡು ಮಾಡ್ತಾಳೆ, ಹಾಕ್ಬಿಡ್ತಾಳೆ. ಸ್ವಲ್ಪ ಬೆಳ್ಕೊಬಿಟ್ಟು ಮುಂಚೂರ ನಮ್ಮ ಪಾಪನ ಎತ್ಕೊಂಡು ರೂಢಿ ಮಾಡ್ಬಿಟ್ಟು ಇವಾಗ ಎತ್ಕೊಂಡೇ ಇರಬೇಕು. ಅವಳು ಇವಳೇ ರೂಢಿ ಮಾಡಿದ್ದಾರೆ. ಅಜ್ಜಿ ಇದ್ದಾರೆ, ಅಜ್ಜಿ ಮತ್ತೆ ನಿಮ್ಮ ಸೂರ್ಯ ಅಷ್ಟೊಂದು ಬೆಂಗಳೂರು ಅಜ್ಜಿನೇ ಜಾಸ್ತಿ. ಮತ್ತೆ ಇವಳು ಎತ್ಕೊಂಡೆ ನಾನು ಇವಾಗ ಬಂದು ಎತ್ಕೋತಾ ಇರೋದು. ನನ್ಗಿಂತ ಮುಂಚೆ ಅಜ್ಜಿನೇ ಜಾಸ್ತಿ ಎತ್ಕೋತಾ ಇರ್ತಾರೆ. ಇದನ್ನೇ ಹಾಕ್ಬೇಕು. ಎಲ್ಲೋ ಗೊತ್ತಾಗ್ತೇನೆ. ಲೈಟಾಗಿ ಹಾಕೋದು
ಸೊ ನಂದು ಯಾವುದೇ ಫಸ್ಟ್ ಲಾಗ್ ಬಿಟ್ರಿ ಇವಳೇ ನೋಡೋದು. ನೋಡ್ಬಿಟ್ಟು ನತ್ತೆ ಫೋನ್ ಮಾಡ್ತಾ ಪಾಪ ಹೋಗೋಕ್ಕಿಂತ ಮುಂಚೆ ಬಿಡತ್ತೆ, ಅಯ್ಯೋ ನಿಮ್ಮ ಪಾಪ ಬರುತ್ತೆ ನನ್ನೇ ಮರ್ತೋಗ್ಬಿಡ್ತೀಯ ಅಂತ ಹೇಳ್ತಿರ್ತಾಳೆ ನಮ್ಮ ಅಮ್ಮಂಗೆ ಯಾವಾಗಲೂ. ಸೊ ಇಷ್ಟೇ ಗೈಸ್, ನನಗೆ ಇದೆಲ್ಲ ಹಾಕೋಣ ನನಗೆ ಇಷ್ಟ ಆಗಲ್ಲ, ಅದೇನೋ ಜಾಸ್ತಿ ಅದೆಲ್ಲ ಹಾಕೋಕ್ಕೆ. ಸೊ ಇಷ್ಟು ಸಿಂಪಲ್. ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕೋಣ. ಫಸ್ಟ್ ಲಿಪ್ ಬಾಮ್ ಹಾಕ್ಬಿಟ್ಟು ಲೈಟ್ ಡಾರ್ಕ್ ಆಗೋಕ್ಕೆ ಹಾಂ ಪಿಂಕ್ ಕಲರ್ ಇದೆ, ಚೆನ್ನಾಗಿ ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಏನು ಯಾವುದು ಅಂತ. ರೆಡ್ ಇದ್ರೆ ಚೆನ್ನಾಗಿರೋದು, ಚೂರು ಕಮ್ಮಿ ಇತ್ತು. ಸೊ ಇದಕ್ಕೆ ಒಂದು ಸ್ಟಿಕ್ಕರ್ ಇರಲೇಬೇಡ, ನೋಡೋಣ. ನೋಡಿ ಬೇಸಿಗೆ ಕಾಣಿಸ್ತಿದ್ದಾಳೆ. ಈ ಫೋಟೋ ಹೊಡೆದು ಹಾಕ್ತೀನಿ. ಸೊ ಇವಾಗ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಹೇಗೆ ಕಾಣಿಸ್ತಾಳೆ ಅಂತ ಲಾಸ್ಟಲ್ಲಿ ಫೋಟೋ ಹೊಡಿತೀನಿ. ನಿಂಗೇನು ಅನಿಸ್ತು ಅಂತ ಹೇಳು. ನಂಗೆ ಚೆನ್ನಾಗಿ ಅನಿಸ್ತಿದೆ ನೋಡು ಮುಂದೆ. ನಂಗೆ ಚೆನ್ನಾಗಿ ಅನಿಸ್ತೈತೆ. ಇನ್ನೂ ಸ್ಟ್ರೈಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿ ಹೆಂಗೆ ಅನಿಸುತ್ತೆ ಆಮೇಲೆ ಹೇಳ್ತೀನಿ. ಇವಳೇ ಸ್ಟ್ರೈಟ್ ಆಗಿದೆ, ಸ್ವಲ್ಪ ಸ್ಟ್ರೈಟ್ ಮಾಡ್ತೀನಿ ಯಾಕಂದರೆ ಅವಳು ಕೂದಿ ಕಟ್ಕೊಂಡಿದ್ಲಲ್ಲ. ಸ್ವಲ್ಪ ನೋಡಿ ಫೈನಲಿ ನಾನು ಈ ಥರ ರೆಡಿ ಮಾಡಿದ್ದೀನಿ. ಫುಲ್ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ತಿರ್ಗಂದ್ರು ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಸೊ ಹೇಗೆ ಇತ್ತು ಮೇಕಪ್ಪು, ಏನನ್ನಿಸ್ತು ಹೇಳಲ್ಲೂ? ಖುಷಿ ಆಯಿತು. ನಾನು ಕೇಳ್ತಿದ್ದೆ ಫಸ್ಟ್ ಆಫ್ ಆಲು, ಅಕ್ಕ ಇವತ್ತು ಮಾಡಿದ್ರು. ಹೇಗೆ ಬಂತು ನೀನು ಅನ್ಕೊಂಡಂಗೆ ಅಂತದ? ಓಕೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಕೆಲವೊಂದೆರಡು ರೀಲ್ಸ್ ಮಾಡಿ ಫೋಟೋ ತೆಗ್ದು ಆಮೇಲೆ ನಾನು ಲಾಸ್ಟಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀನಿ.